3:23. ಈ ಜಿಮ್ಗಳಲ್ಲಿ ಡಂಬಲ್ಸ್ ಅದು ಇದು ಎತ್ತುತ್ತಾ ಇದ್ರೆ ಕಷ್ಟಪಟ್ರೇನೆ ಹಾಲ್ ಸಿಗೋದು. ಕಮಾನ್. 7 ವಿಷಯದಲ್ಲಿ ನಾವು ಹೆಂಗ್ ಅನ್ಕೊಂಡಿದೀವಿ ಹಂಗೆ ಆಗಿದೆ. ನನ್ನ ಮಗಳಿಗೆ 4 months ಆಯಿತು ಅನ್ಸುತ್ತೆ. ನನಗೆ ನನ್ನ ಪ್ರೊಫೆಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಸೀರೀಸೇ ಹೋಗುತ್ತೆ. ಸೊ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನಮ್ಮ ದಿನ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ದಿನಗಳ ನಂತರ ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಖುಷಿ ಇದೆ ಅದು ಆ್ಯಕ್ಚುಲಿ ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಏನು ಅಂತ ಅಂದರೆ, ಆಫ್ಟರ್ ಲಾಂಗ್ ಟೈಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು 8 months ಇದ್ದಾಗ ನಾನು ಲಾಸ್ಟ್ ಮೇಕಪ್ ಮಾಡಿದ್ದೆ. ಸೊ ಅದಾದಮೇಲೆ ಸ್ಟಾಪ್ ಮಾಡಿದ್ದೆ, ನಾನು ಯಾವುದೇ ಆರ್ಡರ್ಸ್ ತೊಗೋತಾ ಇರಲಿಲ್ಲ. ಅದಾದಮೇಲೆ ಆಲ್ಮೋಸ್ಟ್ ಒಂದು 2.5-4 months ಆಯಿತು ಅನಿಸುತ್ತೆ ನಾನು ಮೇಕಪ್ ಆರ್ಡರ್ಸ್ ಎಲ್ಲ ತೊಗೊಂಡು. ಇದೇ ನಾನು ರೀಸ್ಟಾರ್ಟ್ ಮಾಡಿದಾಗ ಬಂದಿರೋವಂಥ ಫಸ್ಟ್ ಕೆಲಸ. ಸೊ ಇವ್ರು ಬಂದು ನನ್ನ ಸ್ಟುಡಿಯೋ ಇದ್ದಾಗ ಪರಿಚಯ ಆದಂಥ ಒಬ್ಬ ಕ್ಲೈಂಟ್. ಇವರು ಫೇವ್ರೆಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು. ಪಾಪ ಅವ್ರು ಸೀಮಂತಕ್ಕೆ ಇನ್ವೈಟ್ ಮಾಡಿದ್ದೆ, ಅವ್ರು ಬರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಬಂದು ನನ್ನ ನೋಡಿಕೊಂಡು ಏನಾದರೂ ಮಾಡಿಕೊಡ್ಲಾ ಅಡುಗೆ ಆ ಥರ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಈ ಥರ ಹೊರಗಿರೋರು ನಮಗೆ ಜಾಸ್ತಿ ಪ್ರೀತಿ ಕೊಟ್ಟಾಗ ಇವರು ಆ್ಯಕ್ಚುಲಿ ಅದೇ ಥರನೇ ಮನೆಗೆ ಬಂದು ಏನಾದರೂ ಮಾಡಿಕೊಡ್ಲಾ ನಿಮಗೆ ಅಂತೆಲ್ಲ ಕೇಳಿ ಸ್ವೀಟ್ಸ್ ಎಲ್ಲ ತೊಗೊಂಬಂದು ನನಗೆ ಬ್ಲೆಸ್ ಮಾಡಿಬಿಟ್ಟು ಹೋಗಿದ್ರು. ಸೊ ಮೊನ್ನೆ ಮೆಸೇಜ್ ಹಾಕಿದ್ರು, ಈಗ ನನಗೊಂದು ಸಿಂಪಲ್ ಮೇಕಪ್ ಬೇಕು ಮಾಡಿಕೊಡ್ತೀರಾ ಅಂತ. ಐ ಥಾಟ್ ಹೇಗಿದ್ದರೂ ಮೇಕಪ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಅವರಂದ್ರು ಮನೆಗೆ ನಾನು ಬರ್ತೀನಿ, ಮನೆಗೆ ಬಂದು ಮೇಕಪ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತ. ಸೊ ದಟ್ಸ್ ವೈ ಓಕೆ ಫೈನ್ ಆಯಿತು ನಾನು ಮಾಡ್ತೀನಿ ಅಂತ ಅಂದೆ. ಅರ್ಲಿ ಮಾರ್ನಿಂಗ್ ಇವಾಗ ಎಕ್ಸಾಕ್ಟ್ 7 ಆಗಿದೆ. ನಾನು ರೆಡಿಯಾಗಿ ಕೂತಿದ್ದೀನಿ. ಫೋನ್ ಮಾಡಿದ್ರು ಅವ್ರು, ಇವಾಗ ನಾನು ಬರ್ತಾಯಿದ್ದೀನಿ, 10 minutes ಮನೇಲಿ ಇರ್ತೀನಿ ಅಂತ. ಸೊ ಅದಕ್ಕೆ ಅವ್ರಿಗೆ ವೆಯ್ಟಿಂಗ್. ಬನ್ನಿ, ಆದಷ್ಟು ನಾನು ಕವರ್ ಮಾಡ್ತೀನಿ, ಡೇ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನನ್ನ ಮೇಕಪ್ ಜರ್ನಿ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಮಗಳಿಗೆ ಫೀಡ್ ಮಾಡಿಬಿಟ್ಟು ಮತ್ತೆ ಹೋಗ್ಬೇಕು. ಸೊ ಮಲಗಿದ್ರು, ಇವಾಗ ನಾನು ಹೋಗ್ತಾ ಇದ್ದೀನಿ ಮತ್ತೆ. ಹೇಗೆ ಅನಿಸ್ತದೆ ಮೇಕಪ್ ಹೇಳಿ, ಮಾತಾಡಿ. ಚೆನ್ನಾಗಿದೆ, ಖುಷಿ ಆಯ್ತು, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆಗೋ ಹಾಗೆ ಬಂದಿದ್ಯಾ? ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಬಾಯ್. ಬಾಯ್. ಸೊ ಇವಾಗ ಎಲ್ಲ ಮುಗೀತು, ಅವರು ಹೋದರು. ಸಿಕ್ಕಾಪಟ್ಟೆ ಖುಷಿ ಪಟ್ಟರು ಚೆನ್ನಾಗಿತ್ತು ಅಂತ. ನನಗೇನೋ ಒಂಥರ ಖುಷಿ. ನಿಜವಾಗ್ಲೂ ನನಗೆ ನಿನ್ನೆ ನೈಟೆಲ್ಲ ನಂಗೆ ಸರಿಯಾಗಿ ನಿದ್ದೆ ಬಂದಿಲ್ಲ. ಒಂದು, ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಖುಷಿ. ಇನ್ನೊಂದು, ಅಯ್ಯೋ ನನ್ನ ಮಗಳು ಎದ್ಬಿಡ್ತಾಳ ಅಥವಾ ಅವಳೇನಾದ್ರು ಹಿಂಸೆ ಕೊಡ್ತಾಳ, ಅವಳೇನಾದರೂ ಎದ್ದರೆ ಏನು ಮಾಡಿಬಿಡೋದು ಅನ್ನೋ ಥರ ಇಲ್ಲ. ಯೂಶ್ವಲಿ ಈ ಟೈಮಲ್ಲಿ ಅವಳು ಎದ್ದೋಳಲ್ಲ, ಬಟ್ ಸ್ಟಿಲ್ ಅದೊಂಥರ ಇರುತ್ತೆ ಗೊತ್ತಾ, ಭಯ ಥರ. ಸಚಿನ್ ಹೇಳ್ದ, ನಾನು ನೋಡ್ಕೋತೀನಿ, ಇಟ್ಸ್ ಓಕೆ, ನೀನು ಆರಾಮಾಗಿ ನಿನ್ನ ಕೆಲಸ ನೀನು ಮಾಡು ಅಂತ. ಬಟ್ ಅದು ಒಂದಿರುತ್ತೆ ಅಲ್ವಾ, ಅಯ್ಯೋ ಎದ್ದು ಬಿಡ್ತಾಳೇನೋ ಅಂತ ಆ ಭಯ ಇತ್ತು. ಬಟ್ ಇನ್ ಬಿಟ್ವೀನ್ ಎದ್ಲು ಸಡನ್ನಾಗಿ. ಸೊ ಒಂದು ಸ್ವಲ್ಪ ಫೀಡ್ ಮಾಡಿಸಿದ ತಕ್ಷಣ ಆರಾಮಾಗಿ ಮಲ್ಕೊಂಡ್ಲು. ಈಗಲೂ ಮಲಗಿದ್ದಾಳೆ ಆರಾಮಾಗಿ. ಸೊ ಒಂಥರ ಖುಷಿ. ನನಗೇನೋ ಒಂಥರ, ನನಗೆ ಹೇಳಿದ್ರು ಆ್ಯಕ್ಚುಲಿ ತುಂಬ ಇಷ್ಟು ಬೇಗ ಏನಕ್ಕೆ ಸುಮ್ಮನೆ ಇಷ್ಟು ಬೇಗ ಒಂದು ಸ್ವಲ್ಪ ರೆಸ್ಟ್ ಮಾಡು ಅದು ಇದು ಅಂತ. ಬಟ್ ಐ ಆಮ್ ರೆಡಿ ಟು ವರ್ಕ್ ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ವರ್ಕ್ನ. ನನಗೆ ನನ್ನ ಪ್ರೊಫೆಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಲೆವೆಲ್. ನನಗೆ ನಾಟ್ ಫಾರ್ ಮನಿ ಆರ್ ಸಮಥಿಂಗ್ ಎಲ್ಸ್. ನನಗೆ ಹೆಂಗೆ ಅಂತ ಅಂದರೆ ಲೈಕ್ ನನಗೆ ಖುಷಿ, ನನಗೆ ಕೆಲಸ ಮಾಡೋದು ಅದು ಆ ಪ್ರೊಫೆಷನಲ್ಲಿ ನಾನು ಕೆಲಸ ಮಾಡೋದು. ಮೇಕಪ್ ಮಾಡೋದು ಅಂದ್ರೇ ನನಗೆ ಖುಷಿ. ನನಗೆ ಹೇಳ್ಬೇಕಂದ್ರೆ ಈಗ 1-2 hours ನಿದ್ದೆ ಮಾಡಿದ್ದೀನಿ ಅಷ್ಟೇ ನೈಟು, ಬಟ್ ಸ್ಟಿಲ್ ನನಗೆ ನಿದ್ದೆ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ದಟ್ಸ್ ವೈ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಎಕ್ಸ್ಟ್ರೀಮ್ ಲೆವೆಲ್ ಖುಷಿ. ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಗೇನ್ ನಾನು ಹಿಂಗಂತ ಸ್ಟಾರ್ಟ್ ಮಾಡಿದೆ, ಹಿಂಗೆ ಲೈಕ್ ಮಿರಾಕಲ್ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲು. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ನನ್ನ ಸ್ಟ್ರೆಸ್ಸನ್ನು, ನನಗೆ ಯಾವುದೇ ರೀತಿ ಸ್ಟ್ರೆಸ್ ಇದ್ದರೆ ಅಥವಾ ಇರಿಟೇಷನ್ಸ್ ಇದ್ದರೆ ಅಥವಾ ಬೇಜಾರಿದ್ದರೆ ನನ್ನ ವರ್ಕಿಂದ ನಾನು ಅದನ್ನು ಎಲ್ಲನೂ ಮರಿತೀನಿ. ಸ್ಟ್ರೆಸ್ ಬೂಸ್ಟರ್ ಅಂತಲೇ ಹೇಳ್ಬೋದು ನನ್ನ ವರ್ಕ್ ನನಗೆ.
ನಾನು ಅದಕ್ಕೆ ನನಗಂತೂ ಈ ಪ್ರೊಫೆಷನ್ನ ಯಾವುದೇ ಕಾರಣಕ್ಕೂ ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ನನ್ನ ಪ್ರೊಫೆಷನ್ನ ಬಿಡಬಾರ್ದು ಅಂತ ಅಂದರೆ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಜೊತೆಗೆ ಜಾಸ್ತಿ ಆರ್ಡರ್ಸ್ ಬರಲಿ ಅಂತ ನನಗೆ ಬ್ಲೆಸ್ ಮಾಡಿ. ನನಗೆ ಬ್ಯುಸಿ ಇರಬೇಕು ಲೈಫಲ್ಲಿ, ನನ್ನ ವರ್ಕಲ್ಲಿ, ನನ್ನ ಒಂದು ಪ್ರೊಫೆಷನಲ್ಲಿ ನಾನು ಬ್ಯುಸಿ ಇರಬೇಕು. ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಖುಷಿ ಆಗ್ತಾಯಿದೆ, ನನಗೆ ತುಂಬ 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 ಖುಷಿ ಆಗ್ತಾಯಿದೆ ಅಷ್ಟೇ. ಗೈಸ್ ಇದು ಬಸವೇಶ್ವರ ನಗರ್ ಪಾರ್ಕ್ ಹತ್ರ ಇರೋದು. ಆ್ಯಕ್ಚುಲಿ ಹೋಟ್ಲಿಗೆ ಬೋರ್ಡ್ ಇಲ್ಲ, ಏನೂ ಇಲ್ಲ. ಜನ ಮಾತ್ರ ಆ್ಯಕ್ಚುಲಿ ಕ್ಯೂ ನಿಂತ್ಕೊಂಡು ತೊಗೊಂಡೋಗ್ತಾರೆ. ಅದ್ರ ಜೊತೆ ಇವರು ಯಾವುದೇ ಒಂದು ಟೇಸ್ಟಿಂಗ್ ಪೌಡ್ರ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಲ್ಲ. ಅದೊಂದು ಬೆಸ್ಟು ಪಾರ್ಟು. ಅದರಿಂದನೇ ಜನ ಬರ್ತಾರೆ. ಮತ್ತು ಬಜೆಟಲ್ಲಿ ಕೊಡ್ತಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಬಜೆಟಲ್ಲಿ ಕೊಡ್ತಾರೆ. ಅದಕ್ಕೆ ಇಷ್ಟೊಂದು ಜನ. ನಾನೇ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 20 ನಿಮಿಷ 25 ನಿಮಿಷ ಆಯಿತು ನಾನು ಬಂದು. 25 ನಿಮಿಷ ಆದಮೇಲೆ ಸಿಕ್ಕಿದ್ದು ಟಿಫನ್ನು. ವಡೆ ಎಲ್ಲ 5 ರೂಪೀಸ್ ಎಲ್ಲ ಮಾರ್ತಾರೆ. ಆ್ಯಂಡ್ ಇಡ್ಲಿ ಎಲ್ಲ 15. ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಈಗ ಸಂಡೇ ಆಗಿರೋದ್ರಿಂದ ನಮ್ಮನೆ ಕಿಚನ್ಗೆ ರಜಾ. ಸೊ ಅದಕ್ಕೆ ಟಿಫನ್ ತಗೊಂಡೋಗೋಣ ಅಂತ ಬಂದಿದ್ದೆ. ಓಕೆ, ಬೇಗ ಟಿಫನ್ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಒಂದು ಫಂಕ್ಷನ್ ಇದೆ, ರೆಡಿ ಆಗಬೇಕು, ಹೋಗಬೇಕು. ಸೊ ಇವಾಗ ಟಿಫನ್ ಆಗ್ತಾಯಿದೆ. ಟೈಮ್ ಆಗಿದೆ ಇವಾಗ 9:30. ಹೆಂಗಿದೆ ಪಾಪು? ತಿಂದೆ? ನಾ ಮಾಡಿದ ಅಂಬೂರ್ ಬಿರಿಯಾನಿ, ನೀನು ಮಾಡಿದ ಅಂಬೂರ್ ಬಿರಿಯಾನಿ. ನಾ ಮಾಡಿದ ಅಂಬೂರ್ ಬಿರಿಯಾನಿ ಗೈಸ್. ನಾನು ಅಕ್ಕಿ ತೊಳೆಸ್ಕೊಟ್ಟಿಲ್ಲ. ದೊಡ್ಡ ಕೆಲಸ. ಬೇಗ ಹೇಳು. ಸಕ್ಕತ್ತಾಗಿದೆ. ನಿಂಗೆ ನಾರ್ಮಲ್ ಬಿರಿಯಾನಿ ಇಷ್ಟ ಆಯ್ತಾ, ಇದು ಇಷ್ಟ? ಆ್ಯಸ್ ಆಫ್ ನೌ ನಂಗೆ ಇದು ಇಷ್ಟ ಆಗ್ತಾಯಿದೆ. ಬಟ್ ಸ್ಟಿಲ್ ನಮ್ಮ ದಮ್ ಬಿರಿಯಾನಿ, ಕರ್ನಾಟಕದ ಫೇಮಸ್ ದಮ್ ಬಿರಿಯಾನಿನ ನಾವು ಬಿಟ್ಕೊಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಕಮನ್ ಕಷ್ಟಪಟ್ರೇನೆ ಹಾಲು ಸಿಗೋದು. ಕಮನ್ ಹತ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗೋಡೆ ಹಾಕಬೇಕು. ಟಮ್ಮಿ ಟೈಮ್ ಕೊಡ್ತಾ ಇದ್ದೀನಿ ಗೈಸ್. ನೋಡಿ ಅವಳು ಕತ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಎತ್ತುತ್ತಾಳೆ. ಇನ್ನೂ 2 ಮಂತ್ಸ್ಗೆ. ಕಮನ್ ಮಗಳೇ, ಕಮನ್. ಸ್ಟ್ರಾಂಗ್, ಯು ಆರ್ ಸ್ಟ್ರಾಂಗ್. ಇಷ್ಟ ಪಡ್ಬೇಕು, ಅವಾಗಲೇ ಹಾಲು ಕೊಡೋದು ನಿಮ್ಮಮ್ಮ, ಎಲ್ಲಾದ್ರೂ ಹಾಲು ಕೊಡಲ್ಲ. ಕಮನ್ ಯು ಆರ್ ಸೋ ಸ್ಟ್ರಾಂಗ್. ನೋಡಿ ಎಷ್ಟು ಕಷ್ಟಪಡ್ದವಳು ನೋಡು. ಬುದ್ಧಿದೊಳಗೆ. ಅಯ್ಯೋ ಬೆಟ್ಟ ಎತ್ತೋರು ಕಷ್ಟಪಡ್ತಾರ ಗೊತ್ತಾ? ಇಲ್ಲ ಈ ಜಿಮ್ಗಳಲ್ಲಿ ಡಂಬಲ್ಸ್ ಅದು ಇದು ಎತ್ತುತ್ತಾ ಇದ್ರೆ ಮಾಡ್ಬೇಕಾರೆ ಹೂ ಅಂತಾರಲ್ಲ ಹಂಗೆ. ಏನಮ್ಮ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೆ ನೀನು? ಕಮಾನ್ ಮಗಳೇ, ಕಮಾನ್. ಓ ಗೊತ್ತಾಯ್. ಅಪ್ಪ ಅಂತ ಇದೆಯಾ? ಇರು ಅವಳೇ ಮಾತಾಡ್ಲಿ. ಸಾಕಾಗೋಯ್ತು. ಗೈಸ್ ಏನು ಗೊತ್ತಾ, ಲೈಫಲ್ಲಿ ನಾವು ಅನ್ಕೊಂಡಿದ್ದಾಗಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಬಟ್ ಇವಳ ವಿಷಯದಲ್ಲಿ ನಾವು ಹೆಂಗೆ ಅನ್ಕೊಂಡಿದೀವಿ ಹಂಗೆ ಆಗಿದೆ. ಆ ಕಣ್ಣು ಇವಳ ಥರನೇ ಇರಬೇಕು ಅಂತ ಅನ್ಕೊಂಡಿದ್ವಿ, ಆಯ್ತಾ? ಅಂದ್ರೆ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ ಯಾವ್ಯಾವ ಫೀಚರ್ಸ್ ನಮ್ಮಿಂದ ಪಾಪುಗಿರ್ಬೇಕು. ಲೈಕ್ ಲಿಪ್ಪು, ಆಮೇಲೆ ಫುಲ್ ಫೇಸ್ ಎಲ್ಲ ನನ್ನ ಥರ ಇರಬೇಕು, ಓಕೆನಾ? ಐಬ್ರೋ ಮತ್ತೆ ಕಣ್ಣು ಇವಳ ಥರ ಇರಬೇಕು, ಆಯ್ತಾ? ಹೈಟು ಎಲ್ಲ ನನ್ನ ಥರ ಇರಬೇಕು, ಏನೇನೋ ಅನ್ಕೊಂಡಿದ್ವಿ, ಒಳ್ಳೆ ಹುಚ್ಚರು ಥರ. ಆಮೇಲೆ ನೋಡಿದ್ರೆ ಈ ಹುಚ್ಚರು ಮರಿ ಹುಟ್ಟಿದೆ. ಅಂದ್ರೆ ಹಂಗೆ ಇದೆ. ನನ್ನ ಕಣ್ ಥರನೇ ಅವಳ ಕಣ್ಣಿದೆ. ರಿವೀಲ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಫೇಸ್ ಕಂಪ್ಲೀಟ್ ಸಚಿನ್ ಥರನೇ ಇದೆ. ಬಂದವರೆಲ್ಲ 99% ಹೇಳಿರೋದೇನೆ
ಅದೇನೋ ಹೇಳಲ್ವ ಎತ್ತೋರ್ಗೆ ಹೆಗ್ಣ ಮುದ್ದು ಅಂತ, ನಮಗೆ ಮುದ್ದಾಗೆ ಇರುತ್ತೆ. ಅಫ್ಕೋರ್ಸ್ ಮಕ್ಕಳು ಮುದ್ದಾಗೆ ಇರ್ತಾರೆ. ಇರ್ತಾರೆ. ಹಾ, ಅದೇ ಹೇಳಿದ್ನಲ್ಲ, ಏನದು ನಾನೇನೋ ಹೇಳ್ತಾ ಇದ್ದೆ ಮರ್ತೋಯ್ತು. 3 ಗಂಟೆಲಿ ಹಿಂಸೆ ಕೊಡ್ತಾವಳೆ ಅಂತ ಅಂದ್ರೆ ನೋಡಿ, ಆಟ ಆಡ್ತಾವಳೆ ಅವಳ ಪಾಡಿಗಳು, ಕೈ ಕಾಲೆಲ್ಲ ರಪ 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 ಆಡಿಸ್ಕೊಂಡು ನೋಡಿ. ಪುಷ್ ಕೊಟ್ರೆ ಹಂಗೆ ಜರುಗ್ತಾಳೆ ನೋಡಿ ಇವಾಗ. ನೋಡಿ ಅದ್ರ ತೋರಿಸ್ತಾ ಇಲ್ಲ ನೋಡೋಣ. ಹೌದಾ, ತೋರಿಸ್ತಲ್ವಾ? ಯಾಕೆ ನಿನ್ನನ್ನು ತೋರಿಸ್ತಾ ಇಲ್ಲ ಅಲ್ಲಿ ವಿಡಿಯೋದಲ್ಲಿ? ಹಾಂ, ಹೇಳು. ಲಾಗಲ್ಲಿ ಬರ್ಬೇಕಾ ನೀನು? ಹಾಂ, ಲಾಗಲ್ಲಿ ಬರ್ಬೇಕಾ? ಹೇಳು. ಅದೇ ಬಂದವರೆಲ್ಲ 99% ಹೇಳಿರೋದೇನೆ ಸಚಿನ್ ತರಾನೇ ಸೇಮ್ ಅಂತ. ಅದು ಅವನಿಗೆ ಖುಷಿ ಆಕ್ಚುಲಿ ಅಲ್ವಾ ಸಚ್ಚ? ಹೋಗು ಅಂತವಳೆ. ಫೇಸ್ ಕಾಣಿಸ್ತಿಲ್ಲ. ಯಾಕೆ 3:23 ಮಲಗ್ತವಳೆ ಸಜ್ಜು. ಏನು ಮಾಡಿದ್ರು ಮಲಗ್ತಾ ಇಲ್ಲ. ಆಟ ಆಯಿತು, ಊಟ ಆಯಿತು, ಎಲ್ಲ ಆಯಿತು, ಮಲಗ್ತಾ ಇಲ್ಲ ಹುಡುಗಿ. ಅವ್ರ ಅಪ್ಪಂಗೆ ಕಾಟ ಕೊಡ್ತಾವಳೆ. ಸೊ ಈ ಸಂದರ್ಭದಲ್ಲಿ ಏನು ಅನಿಸ್ತಿದೆ ನಿಮಗೆ? ಮಲಗಿದ್ರೆ ಸಾಕು ಅನಿಸ್ತೈತೆ ನಂಗಂತೂ. ನಿಜ ಹೆವಿ ನಿಜ ಬರ್ತೈತೆ. ನನಗೂ ಜಾಸ್ತಿ ತಲೆ ನೋವ್ತಾ ಇದೆ. ನೋಡೋಣ ಎಷ್ಟೊತ್ತು ಮಲ್ಕೋತಾಳೆ ಏನೋ ಅಂತ ಗೊತ್ತಿಲ್ಲ. ಅವಳು ಮಲಗಿದ ತಕ್ಷಣ ನಾವು ಪಟ್ಟಂತ ಮಲ್ಕೊಂಡ್ಬಿಡ್ತೀವಿ. ಆ ಸ್ಟೇಜಲ್ಲಿ ಇದ್ದೀವಿ ನಾವು. ತೋರಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಅಂತೂ 100% ಆಲ್ರೆಡಿ ಟೈಮ್ ಅಂತೂ ಆಗಿದೆ 3:24. ಮಲ್ಕೋತಿದ್ದಾಳೆ. ವಿಡಿಯೋದಲ್ಲಿ ಹೇಳ್ಬಿಟ್ವಲ್ಲ ಅವಳು, ಅಯ್ಯೋ ನನ್ನೆಲ್ಲ ಕೆಟ್ಟದಾಗ ಪೋಟ್ರೆ ಮಾಡ್ತಾ ಇದ್ದಾರೆ, ನನ್ನ ಕೆಟ್ಟ ಹುಡುಗಿ ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ ಅಂತ ಮಲ್ಕೊಂಡ್ಬಿಡ್ತಿದ್ದಾಳೆ.